ನನಗೆ ಹಣಕಾಸಿಂದು ಮತ್ತು ಮದುವೆ ಲಗ್ನ ಒಂದು ಕೂಡಿ ಬಂದಿರಲಿಲ್ಲ. ಕೆಲವೊಂದು ನನಗಳ ಸಮಸ್ಯೆ ಇತ್ತು, ಬಂದೆ. ಏನೋ ಒಂದೊಂದು ದಾರಿ ಒಂದು ಅಂತ ಕೂಡಿ ಬರ್ತಾಯಿದೆ. ಈಗೇನಿದೆ ನಮ್ಮ ಕಬ್ಬಾಳಮ್ಮ ಚೌಡೇಶ್ವರಿ ತಾಯಿ ಇದ್ದಾರೆ. ನಮ್ಗೆ ಏನೇ ಬೇಡಿಕೆ ಇದ್ರು ಒಂದು ಜೋಡಿ ಕೋಳಿ ಕೊಟ್ಟು ಅವ್ರು ನಾವು ಹೇಳಿ 9 ದಿನದಲ್ಲಿ ಕೆಲಸ ಆಗ್ತಾ ಇದೆ ಸರ್. ಕರುಣಿಸು ಕಬ್ಬಾಳಿ ಈ ದೀನಳ ಮೊರೆ ಕೇಳಿ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ಮಾಡಬಾಳು ಹೋಬಳಿ ಅರಳಕುಪ್ಪೆ ಗ್ರಾಮದಲ್ಲಿರುವ ಶ್ರೀ ಮಹಾಕಾಳಿ ಕಬ್ಬಾಳಮ್ಮ ದೇವಿ ಹಾಗೂ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನ. ಸರ್, ನನ್ನ ಹೆಸರು ಬಂದು ಕುಮಾರ್ ಅಂತ. ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು. ಇಲ್ಲಿ ಬೆಂಗಳೂರು ಬಂದಿದ್ದೆ. ಕೆಲವೊಂದು ಏನೋ ಸಮಸ್ಯೆ ಇತ್ತು ನನಗೆ. ಈ ಅಮ್ಮನವ್ರ ಹತ್ರ ಬಂದು 1 ವರ್ಷ ಆಯಿತು. ಒಂದು ಜೋಡಿ ಕುಳಿ ಕೊಟ್ಟು ಅಲಂಕಾರ ಮಾಡಿಸಿ ಪೂಜೆ ಪಡಿಸಿ ಮಾಡಿದ್ರೆ ನಂಬಿಕೆಯಿಂದ ಎಲ್ಲ ಕೆಲಸಗಳು ಎಲ್ಲ ಕಾರ್ಯಕ್ರಮಗಳು ನೆರವೇರ್ತವೆ. ನನಗೆ ಹಣಕಾಸಿಂದು ಮತ್ತು ಮದುವೆ ಲಗ್ನ ಒಂದು ಕೂಡಿ ಬಂದಿರಲಿಲ್ಲ. ಕೆಲವೊಂದು ನನಗಳ ಸಮಸ್ಯೆ ಇತ್ತು, ಬಂದೆ. ಏನೋ ಒಂದೊಂದು ದಾರಿ ಒಂದು ಅಂತ ಕೂಡಿ ಬರ್ತಾಯಿದೆ ಸರ್. ಇಲ್ಲಿ ಬಂದು ಅಮ್ಮನವ್ರಿಗೆ 2 ಜೋಡಿ ಕೋಳಿ ಬಲಿ ಕೊಟ್ಟರೆ 9 ದಿನದೊಳಗಡೆ ಅಮ್ಮಂಗೆ ಕರ್ಪೂರ ಹಚ್ಚಿ ಇದು ಮಾಡ್ತಿದ್ರೆ ಅಮ್ಮ ತನ್ನ ಕಷ್ಟನ 100ಕ್ಕೆ 100 ಹೊಡ್ಕೊತಾಳೆ. ಅಮ್ಮ ಪವರ್ಫುಲ್, 100ಕ್ಕೆ 100 ಪವರ್ಫುಲ್ಲೇ. ತಗಡೆ ಸೀಟಲ್ಲಿ ನಾವೇನಾನ ಆಗಬೇಕು ಕೆಲಸಗಳ ಆ ವಿಷಯಗಳ ಕಾಗದ ಥರ ಬರೆದು ಒಂದು ಬೈನ್ ಮೇಲೆ ಕಟ್ಟೋದ್ರಿಂದ ಮನಸ್ಸಿಗೂ ಒಂದು ಶಾಂತಿ, ನೆಮ್ಮದಿ ಸಿಗುತ್ತೆ ಮತ್ತು ಕೆಲಸಗಳು ಅದೇ ಥರ ಆಗುತ್ತೆ. ಹೋಮಾಷ್ಟನ ಕೆಲವೊಂದು ಎಲ್ಲ ಒಳ್ಳೆಯ ಕಾರ್ಯಸಿದ್ಧಿಗಳು ಆಯ್ತವೆ. ಅಮಾವಾಸ್ಯೆ ಪೌರ್ಣಮಿಯಲ್ಲಿ ಕೆಲಸಗಳು ಮಾಡೋದ್ರಿಂದ ಎಲ್ಲ ಭಕ್ತರು ಕೆಲಸ ಒಂದೊಂದು ಆಗ್ತವೆ. ಇಲ್ಲಿ ಬಂದು ಅಮ್ಮನ ಹತ್ರ ಬಂದು ಹರಕೆ ಮಾಡಿಕೊಂಡು 3 ರೂಪಾಯಿನ 11 ರೂಪಾಯಿನ ಹರಕೆ ಕಟ್ಟಿ ಜೋಡಿ ಕೋಳಿ ಕೊಟ್ಟು ಇದನ್ನ ಮಾಡಿಸಿ ಕೋಳಿ ಬಲಿ ಕೊಟ್ಟು ನಿಮ್ಗೆ ಇದನ್ನ ಮಾಡಿಸಿ ಇದನ್ನ ಮಾಡಿಸಿ ನಿಮ್ಮೆಲ್ಲ ಕೆಲಸಗಳು ಆಯ್ತು ಅಂತ ಹೇಳ್ತೀವಿ. 100ಕ್ಕೆ 100 ಸತ್ಯವಾದ ಮಾತು. ಈ ಚೌಡೇಶ್ವರಿ ಸನ್ನಿಧಿ, ಕಬ್ಬಾಳಮ್ಮನ ಚೌಡೇಶ್ವರಿ ಸನ್ನಿಧಿ ಬಂದು ನೀವೇ ಕೆಲಸ ಏನಾಗಬೇಕು ಅನ್ನೋದಿದ್ರು 2 ಜೋಡಿ ಕೋಳಿ ಕೊಟ್ಟರೆ ಎಂಥ ಏನೇ ಕಠಿಣ ಸಮಸ್ಯೆ ಇರಲಿ ನಿಮ್ಮ ಕೆಲಸಗಳು 100ಕ್ಕೆ 100 ಸನ್ನಿವೇಶದಲ್ಲಿ ಈ ಸನ್ನಿಧಿಯಲ್ಲಿ ಆದೇ ಆಯ್ತವೆ. ನಮಸ್ತೆ, ನನ್ನ ಹೆಸರು ಬೀರಪ್ಪ ಅಂತ. ನಾನು ತುಮಕೂರಿಂದ ಬಂದಿದ್ದೀನಿ. ನನಗೆ ಸುಮಾರು ಕಷ್ಟ ಇತ್ತು. ಈ ತಾಯಿ ಸನ್ನಿಧಿ ಬಂದಮೇಲೆ ಸ್ವಲ್ಪ ಕಮ್ಮಿ ಆಗ್ತಾಯಿದೆ. ಇಲ್ಲಿ ಬಂದಮೇಲೆ ಒಂದು ತಗಡಿ ಸೀಟ್ ಕೊಡ್ತಾರೆ ಗುರುಗಳ ಥರ. ಈ ಥರ ತಗಡಿ ಸೀಟಲ್ಲಿ ನಾವು ಬರೋದು ನಮ್ಗೆ ಏನೇನು ಕಷ್ಟ ಇದೆ ಅಂತೆಲ್ಲ ಬರೋದೇ. ಇಲ್ಲೊಂದು ಬೇವಿನ ಮರ ಇದೆ, ಅದು ಕಟ್ಟಿದ ಮೇಲೆ 9 ದಿನದಲ್ಲೆಲ್ಲ ಪರಿಹಾರ ಆಗ್ತಾಯಿದೆ. ಇನ್ನೊಂದೇನಪ್ಪ ಅಂದರೆ ಈ ತಾಯಿಗೆ ಜೋಡಿ ಕೋಳಿ ಕೊಡ್ತೀವಿ. ಈ ಜೋಡಿ ಕೋಳಿ ಕೊಟ್ಟರೆ ತಾಯಿಗೆ ಶಾಂತಲಾಗ್ತಾಳೆ. ಆಗೇನು ಮಾಡ್ತಾರೆ, ನಮ್ಮ ಕಷ್ಟನೆಲ್ಲ ಕಮ್ಮಿ ಮಾಡ್ತಾಯಿದ್ದಾಳೆ. ಅದೇ ಥರ ನನಗೆ ತುಂಬ ಕಷ್ಟಗಳಿದ್ದು. ಹೆಂಗೆ ಅಂದರೆ ನಮಗೆ ಕೂರಕ್ಕೆ ಆಗ್ತಿರಲಿಲ್ಲ, ನೆಮ್ಮದಿ ಇರ್ತಿರಲಿಲ್ಲ, ಸಮಾಧಾನ ಇರಲಿಲ್ಲ ಜನಗಳ ಕಣ್ಣಿಂದ. ಅದೇನಾಯಿತು, ನಾನು ಇಲ್ಲಿ ಬಂದ ಮೇಲೆ ಕಮ್ಮಿ ಆಯಿತು ಸ್ವಲ್ಪ. ಈಗ ಆರಾಮಾಗಿ ಶಾಂತಿಯಾಗಿ ಓಡಾಡ್ತಾಯಿದ್ದೀನಿ, ಯಾವುದೇ ತೊಂದರೆ ಇಲ್ಲ. ಅದಕ್ಕೆ ಪರವಾಗಿಲ್ಲ. ನಾನು ಹಿಂಗೆ ಮೊಬೈಲ್ ಯೂಟ್ಯೂಬ್ ನೋಡ್ತಾಯಿದ್ದೆ, ಒಂದು ಸಲ ಹಿಂಗೆ ನೋಡ್ತಾಯಿದ್ದೆ, ಆಗ ಬಂತು. ಆಯಿತು, ನನಗೆ ಸುಮಾರು ಕಷ್ಟ ಇದ್ದು ಒಳವಾ. ಒಂದು ಸರಿ ಬಂದೆ, ಫಸ್ಟ್ ಇಲ್ಲಿಗೆ ಬಂದೆ, ಎಲ್ಲೂ ಬೇರೆ ಕಡೆಯಲ್ಲಿ ಹೋಗಿಲ್ಲ, ಇಲ್ಲಿಗೆ ಬಂದೆ. ನೋಡೋಣ ಇದೊಂದು ಸರಿ ಫಸ್ಟ್ ಟೈಮ್ ನೋಡೋಣ ಅಂತ ಬಂದೆ. ಇಲ್ಲಿ ನನಗೆಲ್ಲ ಅನುಕೂಲಗಳಾಯಿತು. ಸ್ವಾಮಿ ಒಂದೊಂದೇ ಕಮ್ಮಿ ಮಾಡ್ತಾಯಿದ್ದೆ. ನನ್ನ ಕಷ್ಟಗಳೆಲ್ಲ ಪರಿಹಾರ ಆಗ್ತಾಯಿದ್ದಾವೆ. ಈಗ ನಾನು ಆರಾಮಾಗಿದ್ದೀನಿ. ಬರೋಂಥ ಭಕ್ತರು ಏನು ಕಷ್ಟ ಏನಿಲ್ಲ. ಇಲ್ಲಿ ಆರಾಮಾಗಿ ಸುಮ್ಮನೆ ಸಿಂಪಲಾಗಿ
ಏನೋ ಒಂದು ಪೂಜೆ, ಒಂದು ಬಲಿ, ಒಂದು ಕೋಳಿ ಬಲಿ ಅಷ್ಟೇ ಕೊಡೋದು ನಾವು. ಇನ್ನು ಬೇರೆ ಏನು ಕಷ್ಟ ಏನಿಲ್ಲ ಸ್ವಾಮಿ. ಇಲ್ಲಿ ನಮ್ಮ ಕಷ್ಟ ಪರಿಹಾರ ಆಗುತ್ತೆ, ಖಂಡಿತ ಆಗುತ್ತೆ. 9 ದಿನದಲ್ಲಿ ನೀವು ಏನು ನಮ್ಮ ತರ್ಡ್ ಶೀಟಲ್ಲಿ ನಿಮ್ಮ ಮನಸ್ಸಿಗೆ ಏನು ಬರೆದಿರ್ತೀರೋ ಅದೇ ಥರ ಆಗುತ್ತೆ. 9 ದಿನದಲ್ಲಿ ನಿಮ್ಗೆ ಹಾಗೆ ಆಗುತ್ತೆ. ಇಲ್ಲಿ ಏನು ಕಬ್ಬಳಮ್ಮ ಚೌಡೇಶ್ವರಿ ಇದ್ದಾರೆ, ಇವರಿಗೆ ನಾನು ಜೋಡಿ ಕೋಳಿ ಕೊಟ್ಟಾಗ ನನ್ನ ಕಷ್ಟ ಎಲ್ಲ ಪರಿಹಾರ ಆಗಿ ನಾನು ಸ್ವಲ್ಪ ಆರಾಮಾಗಿದ್ದೀನಿ. ವೀಕ್ಷಕರೇ, ನೀವು ಕೂಡ ಒಮ್ಮೆ ಶ್ರೀ ಮಹಾಕಾಳಿ ಕಬ್ಬಾಳಮ್ಮ ದೇವಿ ಹಾಗೂ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ನಿಮ್ಮಲ್ಲಿ ಇರುವಂತಹ ಸರ್ವ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳಿ ಹಾಗೂ ದೇವರ ಕೃಪೆಗೆ ಪಾತ್ರರಾಗಿ ಎಂದು ಟಿವಿ ಕನ್ನಡ ವಾಹಿನಿಯ ಮುಖಾಂತರ ಆಶಿಸುತ್ತೇವೆ. ಧನ್ಯವಾದಗಳು.